Hello students, I hope you are all doing great. Myself Mamatha from Vivekananda PU College, Putturu. In this video, we are going to discuss about one of the first year chapters called Redox reactions. Okay, so before going in detail with these redox reactions, now let us recall some topics that you have studied in your class 10. Okay, so chemistry ಅಂತ ಹೇಳಿದ ಕೂಡಲೇ ನಿಮಗೆ ಯಾವ ವರ್ಡ್ ಫಸ್ಟಿಗೆ ನೆನಪಾಗುತ್ತೆ? ಸೊ ಕೆಮಿಸ್ಟ್ರಿ ಅಂತ ಹೇಳಿದ ಕೂಡಲೇ ಎಲ್ಲರೂ ಏನು ಹೇಳ್ತಾರೆ ಫಸ್ಟಿಗೆ? ಕೆಮಿಸ್ಟ್ರಿ ಮೀನ್ಸ್ ಇಟ್ ಈಸ್ ಫುಲ್ ಆಫ್ ರಿಯಾಕ್ಷನ್ಸ್ ಅಲ್ವಾ? ಸೊ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ರಿಯಾಕ್ಷನ್ಸ್ ಇರೋದು. ಸೊ ಹಾಗಾದರೆ ವಾಟ್ ಯು ಮೀನ್ ಬೈ ದಿಸ್ ರಿಯಾಕ್ಷನ್? ಸೊ ರಿಯಾಕ್ಷನ್ ಅಂತ ಹೇಳೋದನ್ನು ನಾವು ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಬೇಸಿಕ್ ವರ್ಡ್ಸ್ ಇನ್ ಕೆಮಿಸ್ಟ್ರಿ ಅಲ್ವಾ? ಸೊ ಕೆಮಿಸ್ಟ್ರಿಯಲ್ಲಿ ಒಂದು ಬೇಸಿಕ್ ವರ್ಡ್ ಅಂತಲೇ ಹೇಳ್ಬೋದು ರಿಯಾಕ್ಷನ್ ಅಂತ ಹೇಳಿದರೆ. ಹಾಗಾದರೆ ವಾಟ್ ಯು ಮೀನ್ ಬೈ ದಿಸ್ ರಿಯಾಕ್ಷನ್? ಹೌ ವಿ ಕ್ಯಾನ್ ಡಿಫೈನ್ ದಿಸ್ ರಿಯಾಕ್ಷನ್? ಸೊ ಜನರಲ್ ಆಗಿ ನಾವು ರಿಯಾಕ್ಷನ್ ಅಂತ ಹೇಳಿದ್ರೆ ಏನು ಹೇಳ್ತೇವೆ? ಸೊ ರಿಯಾಕ್ಷನ್ ಹೇಳಿದ್ರೆ ನಾವು ಹೇಳ್ತೇವೆ ಜನರಲ್ ಆಗಿ, ಸೊ ಅಲ್ಲಿ ರಿಯಾಕ್ಷನ್ ಆಗ್ತಾ ಉಂಟು, ಸೊ ಇಲ್ಲಿ ರಿಯಾಕ್ಷನ್ ಆಗ್ತಾ ಉಂಟು ಅಂತ ಹೇಳ್ತೇವೆ. ಹಾಗಾದರೆ ಏನು ರಿಯಾಕ್ಷನ್ ಹೇಳಿದರೆ? ಸೊ ರಿಯಾಕ್ಷನ್ ಮೀನ್ಸ್ ಇಟ್ ಈಸ್ the conversion of one form of matter into another. ಸೊ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡೋದನ್ನು ನಾವು ರಿಯಾಕ್ಷನ್ ಅಂತ ಹೇಳ್ತೇವೆ. ಆ ಕನ್ವರ್ಷನಲ್ಲಿ ಏನಾಗ್ತದೆ? ಸೊ ಒಂದು ಥಿಂಗ್ ಇದ್ದದ್ದು ಇನ್ನೊಂದು ಥಿಂಗಾಗಿ ಕನ್ವರ್ಟ್ ಆಗ್ತದೆ. ಸೊ ಅಲ್ಲಿ ಇಟ್ ಮೇ ಬಿ ಫಿಸಿಕಲ್ ಚೇಂಜ್ ಆಗಿರ್ಬೋದು ಅಥವಾ ಅಲ್ಲಿ ಕೆಮಿಕಲ್ ಚೇಂಜ್ ಕೂಡ ಆಗ್ತಾ ಇರ್ಬೋದು. ಹಾಗಾದರೆ ಜನರಲ್ ಆಗಿ ಹೌ ವಿ ಕ್ಯಾನ್ ಡಿಫೈನ್ ಅ ರಿಯಾಕ್ಷನ್? ಸೊ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಅ ಪ್ರೊಸೆಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಮ್ಯಾಟರ್ ಫ್ರಮ್ ಒನ್ ಕೈಂಡ್ ಟು ಎನದರ್. ಸೊ ಅದನ್ನು ನಾವು ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡೋದನ್ನು ನಾವು ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಇದು ನಿಮಗೆ ಗೊತ್ತಿದೆ. ಸೊ ಆ್ಯಂಡ್ you know that these reactions, they can be classified into various categories. ಸೊ ರಿಯಾಕ್ಷನನ್ನು ಬೇರೆ ಬೇರೆ ಟೈಪ್ ಆಗಿ ನಾವು ಡಿವೈಡ್ ಮಾಡ್ತೇವೆ. ಸೊ ಆ ವೇರಿಯಸ್ ಟೈಪ್ಸನ್ನು ನೀವು ನಿಮ್ಮ 10ನೇ ಕ್ಲಾಸಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ನೀವು ಕಲ್ತಿದ್ದೀರಾ ಅಲ್ವಾ? ಸೊ ಫಸ್ಟ್ ಯು ಆರ್ ಸ್ಟಡಿಡ್ ಅಬೌಟ್ ಕಾಂಬಿನೇಷನ್ ರಿಯಾಕ್ಷನ್. ನಿಮಗೆ ಗೊತ್ತಿದೆ ಕಾಂಬಿನೇಷನ್ ರಿಯಾಕ್ಷನ್ ಹೇಳಿದರೆ ಏನು? ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಅಲ್ಲಿ ಕಂಬೈನ್ ಆಗ್ತಾ ಇರ್ತದೆ. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿದರೆ ಸೊ ಸ್ಮಾಲ್ ಮೋರ್ ದ್ಯಾನ್ ಒನ್ ಸ್ಮಾಲ್ ಆಟಮ್ಸ್ ಆರ್ ಮೊಲಿಕ್ಯೂಲ್ಸ್ they'll combine together to form single product ಅಥವಾ ಒಂದು ಲಾರ್ಜ್ ಮಾಲಿಕ್ಯೂಲ್ ಅಥವಾ ಕಂಪೌಂಡ್ ಆಗಿ ಕನ್ವರ್ಟ್ ಆಗುವುದನ್ನು ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೇವೆ, ರೈಟ್? ಸೊ ಹೌ ಟು ರೆಪ್ರೆಸೆಂಟ್ ದಿಸ್ ಕಾಂಬಿನೇಷನ್ ರಿಯಾಕ್ಷನ್? ಸೊ ಹೌ ಟು ಐಡೆಂಟಿಫೈ ದಿಸ್ ಕಾಂಬಿನೇಷನ್ ರಿಯಾಕ್ಷನ್? ಇಟ್ ಇಸ್ ವೆರಿ ಈಸಿ. ಸೊ ಜಸ್ಟ್ ಲುಕ್ ಎಟ್ ದಿ ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ನಂಬರ್ ಆಫ್ ಪ್ರಾಡಕ್ಟ್ಸ್. ಓಕೆ, ಸೊ ನಿಮ್ಮ ರಿಯಾಕ್ಷನಲ್ಲಿ ಇಫ್ ಇಟ್ ಕಂಟೇನ್ಸ್ ಮೋರ್ ದ್ಯಾನ್ ಒನ್ ರಿಯಾಕ್ಟೆಂಟ್ಸ್, ಒಂದಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ಸ್ ಇದ್ದು ಸೊ ಓನ್ಲಿ ಒನ್ ಪ್ರಾಡಕ್ಟ್ ಸಿಂಗಲ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದ್ದರೆ ಸಚ್ ಟೈಪ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಜನರಲ್ ಆಗಿ ನೀವು ಕಾಂಬಿನೇಷನ್ ರಿಯಾಕ್ಷನನ್ನು ಹೇಗೆ ಬರಿಬೋದು? ಸೊ ಫಾರ್ ಎಕ್ಸಾಂಪಲ್ ಇಸ್ ಸಿಂಪಲ್. ನೀವು ಏನು 10th ಕಲ್ತಿದ್ದೀರೋ ಅದನ್ನು ವಾಪಸ್ ಜಸ್ಟ್ ರಿಕಾಲ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಸೊ ಎ ಮತ್ತು ಬಿ, ಸೊ ಇದು ಎ ಪ್ಲಸ್ ಬಿ. So they are combining together to form a product that is AB, isn't it? So AB ಆಗಿ ಕನ್ವರ್ಟ್ ಆಗುತ್ತೆ. So A plus B giving AB. So here these two are reactants and this one is product. Okay, so if you look at the number of reactants and number of products, so it contains more than one reactants and it contains only single product. ಸೊ ಈಸಿಯಾಗಿ ನೀವು ಅದಕ್ಕೇನು ದೊಡ್ಡ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಬೇಕು ಅಂತ ಏನಿಲ್ಲ. ಸೊ ಜಸ್ಟ್ ಒಂದು ಇಕ್ವೇಷನನ್ನು ನೋಡಿ ನೀವು ಐಡೆಂಟಿಫೈ ಮಾಡ್ಬೋದು ವೆದರ್ ಇಟ್ ಈಸ್ ದ ಕಾಂಬಿನೇಷನ್ ರಿಯಾಕ್ಷನ್ ಆರ್ ನಾಟ್ ಅಂತ. ಸೊ ನಿಮ್ಮ ಇಕ್ವೇಷನಲ್ಲಿ ಮೋರ್ ದ್ಯಾನ್ ಒನ್ ರಿಯಾಕ್ಟೆಂಟ್ ಇದ್ದು ಓನ್ಲಿ ಒನ್ ಪ್ರಾಡಕ್ಟ್ ಇದ್ದರೆ ಸೊ ಸಚ್ ಕ್ಲಾಸ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ನಿಮಗೆ ಗೊತ್ತಿದೆ ಅದು ಕಾಂಬಿನೇಷನ್ ರಿಯಾಕ್ಷನ್ ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ಆಫ್ ರಿಯಾಕ್ಷನ್, ಸೊ ನೆಕ್ಸ್ಟ್ ಕ್ಯಾಟಗರಿ ಏನು ಹೇಳ್ಬೋದು? ದಟ್ ಈಸ್ ಜಸ್ಟ್ ಅಪೋಸಿಟ್ ಟು ಕಾಂಬಿನೇಷನ್ ರಿಯಾಕ್ಷನ್. ಎಸ್, ವಾಟ್ ಈಸ್ ದ್ಯಾಟ್? ಸೊ ಕಾಂಬಿನೇಷನ್ ರಿಯಾಕ್ಷನ್ ಇನ್ ರಿವರ್ಸ್ ಅಥವಾ ಅದರ ಅಪೋಸಿಟ್ ಏನದು? ದಟ್ ಈಸ್ ನಥಿಂಗ್ ಬಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ವಾ? ಸೊ ಕಾಂಬಿನೇಷನ್ ರಿಯಾಕ್ಷನಲ್ಲಿ ಏನಾಗ್ತಾ ಇರೋದು? ಕಂಬೈನ್ ಆಗ್ತಾ ಇರೋದು. ಸೊ ಆಟಮ್ಗಳು ಅಥವಾ ಮೊಲಿಕ್ಯೂಲ್ ಕಂಬೈನ್ ಆದರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಅದರ ಉಲ್ಟಾ, ಸೊ ಅದರ ಉಲ್ಟಾ ಮೀನ್ಸ್ ಯಾವುದಾದ್ರೂ ಒಂದು ದೊಡ್ಡ ಮೊಲಿಕ್ಯೂಲ್ ಸೊ ಇಫ್ ಇಟ್ ಡಿಕಂಪೋಸಸ್, ಸೊ ಅದು ಡಿಕಂಪೋಸ್ ಆದರೆ ಅಥವಾ ಬ್ರೇಕ್ ಡೌನ್ ಆದರೆ ಸೊ ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಇದನ್ನೇ ತಗೊಳ್ಳಿ ನೀವು. ಸೊ ಇಫ್ ಯು ಹ್ಯಾವ್ ಎ ಬಿ, ನಮ್ಮ ಹತ್ರ ಒಂದು ಕಂಪೌಂಡ್ ಇದೆ, ಲಾರ್ಜ್ ಕಂಪೌಂಡ್ ಕಾಲ್ಡ್ ಎ ಬಿ. ಸೊ ಇದಕ್ಕೆ ನೀವು ಏನಾದರೂ ಹೀಟ್ ಸಪ್ಲೈ ಮಾಡಿದರೆ, ಏನಾದರೂ ಎನರ್ಜಿ ಸಪ್ಲೈ ಮಾಡಿದರೆ ಈ ಎ ಬಿ ಮೊಲಿಕ್ಯೂಲ್ ಏನಾಗುತ್ತೆ ಹೇಳಿದ್ರೆ ಇಟ್ ಡಿಕಂಪೋಸ್ಡ್ ಇಂಟು ಎ ಪ್ಲಸ್ ಬಿ. ಓಕೆ, ಡಿಕಂಪೋಸಸ್ ಇಂಟು ಎ ಪ್ಲಸ್ ಬಿ. ಸೊ ಇಲ್ಲಿ ಏನಾಗ್ತಾ ಇರೋದು? ಬ್ರೇಕ್ ಆಗ್ತಾ ಇರೋದು. ಸೊ ದಟ್ ಮೀನ್ಸ್ ದಿಸ್ ಒನ್ ಈಸ್ ನೋನ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಇದು ಕಾಂಬಿನೇಷನ್ ರಿಯಾಕ್ಷನ್
and this one is the opposite of combination reaction. So that is another category of reaction called decomposition reaction. So it's very easy, decomposition reaction. How to identify this decomposition reaction? ಹೇಗೆ ಐಡೆಂಟಿಫೈ ಮಾಡ್ಬೋದು? Same. So just look at the number of reactants and number of products in decomposition reaction. So decomposition reaction ಅಲ್ಲಿ ಯಾವತ್ತು ಒಂದು reactant ಇರ್ತದೆ and more than one products ಇರ್ತದೆ. Okay, so such type of reactions are called as decomposition reaction. Okay, ನಿಮಗೆ ಗೊತ್ತಿದೆ ಇದೆಲ್ಲ. And one more type of reaction that you studied is displacement reaction. ಕೇಳಿದ್ದೀರಾ ಅಲ್ವಾ? So displacement reaction. What is this displacement? So displacement reaction. So displacement reaction ಹೇಳಿದ್ರೇನು? The name itself indicates. Displace ಹೇಳಿದ್ರೇನು? ಅದರ ಪ್ಲೇಸಿಂದ ಬೇರೆ ಕಡೆಗೆ ಮೂವ್ ಆಗೋದು ಅಲ್ವಾ? ಸೊ ಯಾವುದಾದ್ರೂ ಒಂದು ಸ್ಪೀಷೀಸ್ ಅಥವಾ ಯಾವುದಾದ್ರೂ ಒಂದು ಆಟಮ್ಸ್ ಒಂದು ರಿಯಾಕ್ಷನಲ್ಲಿ ಅದರ ಒರಿಜಿನಲ್ ಪ್ಲೇಸನ್ನು ಬಿಟ್ಟು ಇನ್ನೊಂದು ಆಟಮ್ ಅಥವಾ ಇನ್ನೊಂದು ಸ್ಪೀಷೀಸ್ನ ಪ್ಲೇಸನ್ನು ಆಕ್ಯುಪೈ ಮಾಡಿದರೆ ಸಚ್ ಕ್ಲಾಸ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆನಾ? ಸೊ ಒಂದರ ಪ್ಲೇಸನ್ನು ಆಕ್ಯುಪೈ ಮಾಡೋದು. ಸೊ ಹೇಗೆ ಅದನ್ನು ಜನರಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ಬೋದು? ಸಿ, ಐ ಹ್ಯಾವ್ ಎ ಪ್ಲಸ್ ಬಿ ಸಿ ಅಂತ ಒಂದಿದ್ರೆ ಜನರಲ್ ಆಗಿ ನಾನು ಬರಿತಾ ಇದ್ದೀನಿ ಇಲ್ಲಿ. ಸೊ ಇಫ್ ದಿಸ್ ಎ, ಈ ಎ ಇಫ್ ಇಟ್ ಲೀವ್ಸ್ ಫ್ರಮ್ ಇಟ್ಸ್ ಪ್ಲೇಸ್, ಅದರ ಪ್ಲೇಸನ್ನು ಬಿಟ್ಟು ಸಿ ಯ ಪ್ಲೇಸಿಗೆ ಬಂದು ಆಕ್ಯುಪೈ ಆದರೆ, ಸೊ ವಾಟ್ ವಿಲ್ ಗೆಟ್ ಎ ಸಿ ಪ್ಲಸ್ ಬಿ, ಇಸ್ಂಟ್ ಇಟ್? ಎ ಸಿ ಪ್ಲಸ್ ಬಿ ನಿಮಗೆ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಸೊ ಇಲ್ಲಿ ಏನಾಗಿದೆ, ಸಿ ಅದರ ಒರಿಜಿನಲ್ ಎ ಅದರ ಒರಿಜಿನಲ್ ಪ್ಲೇಸಿಂದ ಹೋಗಿ ಬಿ ಯ ಪ್ಲೇಸಲ್ಲಿ ಆಕ್ಯುಪೈ ಆಗಿದೆ. ಸೊ ದಿಸ್ ಕ್ಲಾಸ್ ಆಫ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದೆಲ್ಲ ನಾನು ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ಇದೆಲ್ಲ ನೀವು ನಿಮ್ಮ ಹೈಸ್ಕೂಲಲ್ಲಿ ಕಲ್ತಿದ್ದೀರಾ ಅಲ್ವಾ? ಸೊ ಒನ್ ಮೋರ್ ಟೈಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ವಿ ಹ್ಯಾವ್ ಒನ್ ಮೋರ್ ಟೈಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಹೇಳಿದರೆ ಏನು? ಅಲ್ಲಿ ಎರಡೆರಡು ಸ್ಪೀಷೀಸ್ಗಳು ಡಿಸ್ಪ್ಲೇಸ್ ಆಗ್ತಾ ಇರ್ತದೆ ಅಲ್ವಾ? ಸೊ ಒಂದೇ ರಿಯಾಕ್ಷನಲ್ಲಿ ಎರಡೆರಡು ಸ್ಪೀಷೀಸ್ಗಳು ಅದರ ಪ್ಲೇಸನ್ನು ಡಿಸ್ಪ್ಲೇಸ್ ಮಾಡಿದ್ರೆ, ಸೊ ಸಚ್ ಟೈಪ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಓಕೆ, ಸೊ ಇದು ಬೇರೆ ಬೇರೆ ಕ್ಲಾಸ್ ಆಫ್ ರಿಯಾಕ್ಷನ್ಸ್, ಬೇರೆ ಬೇರೆ ಕೆಟಗರಿ. ಸೊ ರಿಯಾಕ್ಷನ್ನಿನ ಬೇರೆ ಬೇರೆ ಕೆಟಗರಿಗಳು. ಓಕೆ, ಸೊ ಒನ್ ಮೋರ್ ಟೈಪ್ ಅಂಡರ್ ದಿಸ್. ಸೊ ಇದೇ ಥರ ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಹೇಗಿರ್ತದೋ ಅದೇ ಥರ ರಿಯಾಕ್ಷನ್ನಿನ ಇನ್ನೊಂದು ಕೆಟಗರಿ ದಟ್ ಈಸ್ ಕಾಲ್ಡ್ ಆಸ್ ರಿಡಾಕ್ಸ್ ರಿಯಾಕ್ಷನ್ಸ್. ಓಕೆ, ಸೊ ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳೋದು ಅದು ರಿಯಾಕ್ಷನ್ನಿನ ಇನ್ನೊಂದು ಟೈಪ್. ಸೊ ಹಾಗಾದರೆ ವಾಟ್ ಈಸ್ ದಿಸ್ ರಿಡಾಕ್ಸ್ ರಿಯಾಕ್ಷನ್? ಸೊ ಇಫ್ ಯು ಲುಕ್ ಎಟ್ ದಟ್ ವರ್ಡ್ ರಿಡಾಕ್ಸ್, ಆ ವರ್ಡನ್ನು ನೀವು ನೋಡಿದರೆ ದ್ಯಾಟ್ ವರ್ಡ್ ಈಸ್ ಮೇಡ್ ಅಪ್ ಆಫ್ ಟೂ ವರ್ಡ್ಸ್. ಸೊ ಅದು ಸಿಂಗಲ್ ರಿಯಾಕ್ಷನ್ ಅಲ್ಲ. ಸೊ ರಿಡಾಕ್ಸ್ ರಿಯಾಕ್ಷನ್ ಹೇಳೋದು ಇಟ್ಸ್ ನಾಟ್ ಎ ಸಿಂಗಲ್ ರಿಯಾಕ್ಷನ್. ಸೊ ದ್ಯಾಟ್ ರಿಯಾಕ್ಷನ್ ಈಸ್ ಮೇಡ್ ಅಪ್ ಆಫ್ ಟೂ ಸಬ್ ರಿಯಾಕ್ಷನ್ಸ್. ಅದರಲ್ಲಿ ಎರಡು ಸಬ್ ರಿಯಾಕ್ಷನ್ಸ್ ಇದೆ. ಸೊ ನೇಮ್ಲಿ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್. ಸೊ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಸೇರಿ we called it as redox reaction. We'll see ಏನು redox reactions ಹೇಳಿದರೆ ಏನು ಅಂತ ನೋಡುವ. ಓಕೆ, ಸಿ redox. ಸೊ redox ಅಂತ ಹೇಳಿದರೆ as I told, so redox means it is made up of two words, namely reduction and oxidation. ಸೊ ರಿಡಾಕ್ಸ್ ಹೇಳಿದರೆ ಅದರಲ್ಲಿ ಎರಡು ವರ್ಡ್ ಇದೆ, ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್. ಓಕೆ, ಸೊ ಈ ರಿಡಾಕ್ಸ್ ರಿಯಾಕ್ಷನ್ ಹೇಳೋದು ನೀವೀಗ ಇಷ್ಟೆಲ್ಲ ಕಲ್ತ್ರಲ್ವಾ, ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತೆಲ್ಲ ನಾವು ಏನೇನು ಡಿಫೈನ್ ಮಾಡಿದ್ವೋ, ಸೊ ದೇ ಆಲ್ ಕಮ್ಸ್ ಅಂಡರ್ ದಿಸ್ ರಿಡಾಕ್ಸ್ ರಿಯಾಕ್ಷನ್. ಅದೆಲ್ಲನೂ ಈ ರಿಡಾಕ್ಸ್ ರಿಯಾಕ್ಷನ್ಸ್ಗಳಿಗೆ ಎಕ್ಸಾಂಪಲ್ ಆಗಿ ಸಿಗ್ತದೆ ನಿಮಗೆ. ಓಕೆ, ಹಾಗಾದರೆ ಏನು ರಿಡಾಕ್ಸ್ ರಿಯಾಕ್ಷನ್ಸ್? ಸೊ ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳಿದರೆ ಎಲ್ಲಿ ನಾವು ನೋಡ್ಬೋದು ರಿಡಾಕ್ಸ್ ರಿಯಾಕ್ಷನ್ಸನ್ನು? ಸೊ ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳಿದರೆ ಮೋಸ್ಟ್ ಆಫ್ ದಿ ರಿಯಾಕ್ಷನ್ಸ್ ನಾವೇನೆಲ್ಲ ಕಲಿತೇವೆ ರಿಯಾಕ್ಷನ್ಗಳು, ಹೆಚ್ಚಿನ ರಿಯಾಕ್ಷನ್ಸ್ಗಳು ಎಲ್ಲ ದೇರ್ ಆಲ್ ರಿಡಾಕ್ಸ್ ರಿಯಾಕ್ಷನ್ಸ್ ಓನ್ಲಿ. ಓಕೆ, ನಮ್ಮ ಡೈಲಿ ಲೈಫಲ್ಲಿ ಸಹ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ಸಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ, ರೈಟ್? ಸೊ ಫೋಟೋಸಿಂಥಸಿಸ್ ರಿಯಾಕ್ಷನ್, ಅದಕ್ಕೆ ನೀವು ಒಂದು ಚಂದದ ಈಕ್ವೇಷನನ್ನು ಬರೆದಿರ್ತೀರ. ಸೊ ದ್ಯಾಟ್ ಫೋಟೋಸಿಂಥಸಿಸ್ ರಿಯಾಕ್ಷನ್ ಈಸ್ ಆಲ್ಸೋ ಅ ರಿಡಾಕ್ಸ್ ರಿಯಾಕ್ಷನ್. ಓಕೆ, ಒನ್ ಮೋರ್ ನೀವು ನೋಡ್ಬೋದು, ತುಕ್ಕು ಹಿಡಿತದೆ ಅಂತ ಹೇಳ್ತೀರಿ, ಕರೆಕ್ಟ್? ಅಯರ್ನ್ ರಸ್ಟ್ ಆಗುತ್ತೆ.
ಸೊ ಅಥವಾ ಕೊರೋಷನ್ ಆಗ್ತದೆ ಅಂತ ಹೇಳ್ತೀವಿ. ಸೊ ದ್ಯಾಟ್ ರಸ್ಟಿಂಗ್, ಕೊರೋಷನ್ ಅದೆಲ್ಲಾನು ನಿಮ್ಮ ರಿಡಾಕ್ಸ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್. ಆ್ಯಂಡ್ ಒನ್ ಮೋರ್, ನೀವೇನು ನಿಮ್ಮ ಬಯೋಕೆಮಿಕಲ್ ರಿಯಾಕ್ಷನ್ಸ್, ನೀವು ರೆಸ್ಪಿರೇಷನ್, ನಿಮ್ಮ ಬಾಡಿ ಒಳಗೆ ರೆಸ್ಪಿರೇಷನ್ ಆಗ್ತದೆ ಅಲ್ವಾ, ನೀವು ಫುಡ್ ತಗೊಳ್ತೀರಾ, ನಿಮ್ಮ ಬಾಡಿ ಒಳಗಡೆ ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತದೋ ದೇ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ರಿಡಾಕ್ಸ್ ರಿಯಾಕ್ಷನ್ಸ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ದಿಸ್ ರಿಡಾಕ್ಸ್ ರಿಯಾಕ್ಷನ್ಸ್ ಇಸ್, ನೀವೆಲ್ಲ ಬ್ಯಾಟ್ರೀಸ್ ಯೂಸ್ ಮಾಡ್ತೀರಾ ಅಲ್ವಾ, ಸೆಲ್ಸ್ ಯೂಸ್ ಮಾಡ್ತೀರಾ. ಸೊ ಅದರಲ್ಲಿ ಎಲ್ಲ ಆಗುವಂಥ ಪ್ರಿನ್ಸಿಪಲ್, ಸೊ ನಿಮ್ಮ ಬ್ಯಾಟ್ರಿ ಹೇಗೆ ವರ್ಕ್ ಆಗುತ್ತೆ ಅಥವಾ ಎಲೆಕ್ಟ್ರಿಕ್ ನಿಮ್ಮದು ಏನೆಲ್ಲ ಇದೆ ಅದೆಲ್ಲ ಯಾವುದ್ರ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಬೇಸ್ಡ್ ಆನ್ ದಿಸ್ ರಿಡಾಕ್ಸ್ ರಿಯಾಕ್ಷನ್. ಸೊ ರಿಡಾಕ್ಸ್ ರಿಯಾಕ್ಷನ್ನ ನಾವು ಡೇ ಟು ಡೇ ಲೈಫಲ್ಲಿ ಎಲ್ಲ ಕಡೆ ಸಹ ಕಾಣ್ಬೋದು. ನಮಗೆ ಅದು ಆ್ಯಕ್ಚುಲಿ ಗೊತ್ತಿರೋದಿಲ್ಲ ವಾಟ್ ಈಸ್ ದ್ಯಾಟ್ ಅಂತ. ನಾವು ವಿಲ್ ಸಿ ವಾಟ್ ಈಸ್ ದಿಸ್ ರಿಡಾಕ್ಸ್ ರಿಯಾಕ್ಷನ್. ಆ್ಯಕ್ಚುಲ್ ಆಗಿ ರಿಡಾಕ್ಸ್ ರಿಯಾಕ್ಷನ್ ಹೇಳಿದ್ರೆ ಏನು ಅಂತ ನೋಡುವ. ಓಕೆ, ಸೊ ರಿಡಾಕ್ಸ್ ರಿಯಾಕ್ಷನ್, ಸೊ ಅಗೇನ್ ಕಮ್ ಟು ದಿಸ್ 2 words. ರಿಡಾಕ್ಸ್ ಹೇಳಿದ್ರೆ ದಟ್ ಈಸ್ ಮೇಡ್ ಅಪ್ ಆಫ್ 2 words. ಓಕೆ, ವೆರಿ ಈಸಿ. Redox means reduction and oxidation. So oxidation and reduction. So before going into this redox reaction, now let us see. ನಮಗೆ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾದರೆ ನಾವು ವಿ ಕ್ಯಾನ್ ಈಸಿಲಿ ಡಿಫೈನ್ ದಿಸ್ ರಿಡಾಕ್ಸ್ ರಿಯಾಕ್ಷನ್ ಅಲ್ವಾ. ರಿಡಾಕ್ಸ್ ರಿಯಾಕ್ಷನ್ ಅಂದರೆ ಸಿಂಪಲ್, ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡು ಒಟ್ಟೊಟ್ಟಿಗೆ ಆಗ್ತಾ ಇದ್ರೆ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ರಿಡಾಕ್ಸ್ ರಿಯಾಕ್ಷನ್. ಸೊ ನಮಗೆ ಅದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ನೋ ಅಬೌಟ್ ವಾಟ್ ಈಸ್ ರಿಡಕ್ಷನ್ ಆ್ಯಂಡ್ ವಾಟ್ ಈಸ್ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅನ್ನು ನೀವು ಡಿಫೈನ್ ಮಾಡಲಿಕ್ಕೆ ಗೊತ್ತಿರಬೇಕು. ಸೊ ನಾವು ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ದಿಸ್. This oxidation and reduction, they can be defined in several ways. ನೀವು ಸರಿ ನೋಡ್ತಾ ಹೋದರೆ 6-7 ಡೆಫಿನೇಷನ್ಸ್ ನಿಮಗೆ ಸಿಗ್ತದೆ. ಬೇರೆ ಬೇರೆ ಥರ ನಾವು ಡಿಫೈನ್ ಮಾಡ್ತಾ ಹೋಗ್ಬೋದು. ಯಾವುದು ನಿಮ್ಮ ಆಕ್ಸಿಡೇಷನ್ ಮತ್ತು ರಿಡಕ್ಷನನ್ನು ದೇ ಕ್ಯಾನ್ ಬಿ ಡಿಫೈನ್ಡ್ ಇನ್ ಸೆವೆರಲ್ ವೇಸ್. ಓಕೆ, ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್, ಒಂದೊಂದಾಗಿ ನೋಡ್ತಾ ಹೋಗುವ. ಸೊ ಲೆಟ್ ಮೀ ಬಿಗಿನ್ ವಿತ್ ದಿ ಫಸ್ಟ್ ಡೆಫಿನೇಷನ್ ಆಫ್ ಆಕ್ಸಿಡೇಷನ್. ಸೊ ಫಸ್ಟ್ ಡೆಫಿನೇಷನ್ ಆಫ್ ಆಕ್ಸಿಡೇಷನ್ ದಟ್ ಈಸ್ ವೆರಿ ಈಸಿ. ಸೊ ಐ ವಿಲ್ ರೈಟ್ ಆಕ್ಸಿಡೇಷನ್ here. So very easy. So ಈ ವರ್ಡ್ ಅಲ್ಲೇ ಇದೆ, ಆಕ್ಸಿಡೇಷನ್ ಅನ್ನೋ ವರ್ಡ್ ಅಲ್ಲೇ ಅದನ್ನು ಡಿಫೈನ್ ಮಾಡ್ಬೋದು. ಸೊ ದಟ್ ಈಸ್ ಆಕ್ಸ್. ಆಕ್ಸ್ ಹೇಳಿದ್ರೆ ನಿಮಗೆ ಏನನ್ನು ನೆನಪಾಗುತ್ತೆ? ಆಕ್ಸ್ ಇಟ್ ರೆಪ್ರೆಸೆಂಟ್ಸ್ ಆಕ್ಸಿಜನ್ ಅಲ್ವಾ. ಆಕ್ಸ್ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಆಕ್ಸಿಜನ್. ಸೊ ದೇರ್ ಫೋರ್ ಇನ್ ಟರ್ಮ್ಸ್ ಇದು ವೆರಿ ಬೇಸಿಕ್ ಡೆಫಿನೇಷನ್, ಕ್ಲಾಸಿಕಲ್ ಡೆಫಿನೇಷನ್ ಅಂತ ಹೇಳ್ತೇವೆ ನಾವು ಇದನ್ನು. ಸೊ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಹೌ ವಿ ಕ್ಯಾನ್ ಡಿಫೈನ್ ದಿಸ್ ಆಕ್ಸಿಡೇಷನ್. ಸಿ ಆಕ್ಸಿಡೇಷನ್, ಆಕ್ಸಿಡೇಷನ್ ಹೇಳಿದರೆ ಆಕ್ಸಿಜನನ್ನು ಆ್ಯಡ್ ಮಾಡೋದು, ಸಿಂಪಲ್. ಸೊ ಎಡಿಷನ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ನೀವು 10th ಅಥವಾ ನಿಮ್ಮ ಹೈಸ್ಕೂಲಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು, ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಅಂತ ಅಲ್ವಾ. ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್. ಸೊ ಮೆಗ್ನೀಷಿಯಮ್ ರಿಬ್ಬನನ್ನು ನೀವು ಬರ್ನ್ ಮಾಡಿರ್ತೀರ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಏನು ಸಿಗುತ್ತೆ ನಿಮಗೆ? ಬ್ರೈಟ್ ಆಗಿ ನಿಮ್ಮ ಮೆಗ್ನೀಷಿಯಮ್ ರಿಬ್ಬನ್ ಬರ್ನ್ ಆಗುತ್ತೆ, ಕರೆಕ್ಟಾ? ಸೊ ಪ್ರಾಡಕ್ಟ್ ಫಾರ್ಮೇಷನ್ ಆಗೋದು ಏನಲ್ಲಿ? ದ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ್ಯಾಟ್ ಕೇಸ್ ದಟ್ ಈಸ್ ಮೆಗ್ನೀಷಿಯಮ್ ಆಕ್ಸೈಡ್, isn't it? So magnesium oxide form ಆಗುದಲ್ಲಿ, so if you balance this you'll get equation like this. So this is burning of magnesium. ಇಲ್ಲಿ ಏನಾಗ್ತಿದೆ? So if you look at this equation, ಮೆಗ್ನೀಷಿಯಮ್ ಇದೆ, ನೀವು ಮೆಗ್ನೀಷಿಯಮನ್ನು ಬರ್ನ್ ಮಾಡಿದರೆ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ವಾಟ್ ಹ್ಯಾಪನ್ಸ್? ಆಕ್ಸಿಜನ್ ವಿಲ್ ಬಿ ಆ್ಯಡೆಡ್ ಟು ಯುವರ್ ಮೆಗ್ನೀಷಿಯಮ್. ಸೊ ಮೆಗ್ನೀಷಿಯಮ್ಗೆ ಏನಾಗ್ತಾ ಇದೆ? ಇಲ್ಲಿ ಆಕ್ಸಿಜನ್ ಆ್ಯಡ್ ಆಗ್ತಿದೆ. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ಹಿಯರ್ ಮೆಗ್ನೀಷಿಯಮ್ ಗೆಟ್ಸ್ ಆಕ್ಸಿಡೈಸ್ಡ್ ಅಲ್ವಾ. ಮೆಗ್ನೀಷಿಯಮ್ ಇಲ್ಲಿ ಏನಾಗ್ತಿರೋದು? ಮೆಗ್ನೀಷಿಯಮ್ ಗೆಟ್ಸ್ ಆಕ್ಸಿಡೈಸ್. ಸೊ ದಿಸ್ ಫಿನಾಮಿನನ್ ಅಥವಾ ಈ ರಿಯಾಕ್ಷನನ್ನು ನಾವೇನು ಹೇಳ್ತೇವೆ ಹೇಳಿದ್ರೆ, ಸೊ ಸಿಂಪಲ್ ಆಗಿ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ದೇರ್ ಫೋರ್ ಏನು ಡೆಫಿನೇಷನ್ ಆಕ್ಸಿಡೇಷನ್ ಇದ್ದು? ಆಕ್ಸಿಡೇಷನ್ ಈಸ್ ನಥಿಂಗ್ ಬಟ್ addition of oxygen. Addition of oxygen is called as oxidation. So ಒಂದು ಡೆಫಿನೇಷನ್ ಹೇಳಿದೆ, ಸುಮಾರು ಡೆಫಿನೇಷನ್ಸ್ಗಳಿದ್ದಾವೆ. ಸೊ ಒನ್ ಆಫ್ ದಿ ಡೆಫಿನೇಷನ್ಸ್ ಈಸ್ addition of oxygen to any atom or to any substance that is called as oxidation. Okay, and one more thing you have to remember is ಇನ್ನೊಂದು ವಿಷಯ ಏನು ಇಂಪಾರ್ಟೆಂಟ್ ವಿಷಯ ಏನು ಹೇಳಿದರೆ, both oxidation and reduction they are opposite to each other. Okay, so oxidation ಮತ್ತು ರಿಡಕ್ಷನ್ಗಳು ಒಂದಕ್ಕೊಂದು opposite ಅದು. ಓಕೆ, ಸೊ ಹಿಯರ್ ಎಡಿಷನ್ ಆಫ್ ಆಕ್ಸಿಜನ್ ಅಂತ ಹೇಳಿ, ಎಡಿಷನ್ ಆಫ್ ಆಕ್ಸಿಜನ್ ನಾವು ಆಕ್ಸಿಡೇಷನ್ ಅಂತ ಹೇಳಿದ್ರೆ, ಹಾಗಾದರೆ ಹೇಗೆ ನಾವು ರಿಡಕ್ಷನ್ನ ಡಿಫೈನ್ ಮಾಡ್ಬೋದು? ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್. ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಹೌ ವಿ ಕ್ಯಾನ್ ಡಿಫೈನ್ ರಿಡಕ್ಷನ್? ಸೊ ರಿಡಕ್ಷನ್ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್. So just reverse of this. So addition of oxygen is called oxidation. ಅದರ ಉಲ್ಟಾ
ಉಲ್ಟಾ ಹೇಳಿದ್ರೇನು ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ಓಕೆ, ಸೊ ಎಡಿಷನ್ ಆಫ್ ಆಕ್ಸಿಜನ್. ಐ ವಿಲ್ ರೈಟ್ ದಿ ಡೆಫಿನೇಷನ್ ಹಿಯರ್, ನೀವು ಬರ್ಕೊಳ್ತಾ ಹೋಗಿ. ಸೊ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್, oxidation means addition of oxygen. So addition of oxygen is called as oxidation. Example, magnesium plus O2. So Mg plus O2 ಏನಾಗ್ತಿದೆ, ಮೆಗ್ನೀಷಿಯಮಿಗೆ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ. ಸೊ ದೇರ್ಫೋರ್ ಇಲ್ಲಿ ಮೆಗ್ನೀಷಿಯಮ್ ಏನಾಗಿದೆ, ಇಟ್ ಗೆಟ್ಸ್ ಆಕ್ಸಿಡೈಸ್ಡ್. ಓಕೆ, ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ any other examples. See, sulfur, when you treat it with oxygen, sulfur plus oxygen ಏನಾಗುತ್ತೆ, will get sulfur dioxide, SO2. So in this case also ಏನು ಮಾಡ್ತಾ ಇದ್ದೀರಾ, you are adding oxygen to sulfur. ಸಲ್ಫರಿಗೆ ಆಕ್ಸಿಜನನ್ನು ಆ್ಯಡ್ ಮಾಡಿದ್ದೀರಾ, ಸೊ ಸಲ್ಫರ್ ಡೈಆಕ್ಸೈಡ್ ಆಯಿತು, isn't it? So therefore here sulfur gets oxidized. So if you look at this reaction carefully, ಈ ರಿಯಾಕ್ಷನ್ ನೀವು ಕರೆಕ್ಟಾಗಿ ನೋಡಿದರೆ ಯಾವುದೋ ಒಂದು ರಿಯಾಕ್ಷನ್ನ ಅಂಡರಲ್ಲೇ ಬರುತ್ತೆ, isn't it? So if you look at this reaction carefully, so this is nothing but A plus B gives AB, ಅಲ್ವಾ? So this also a combination reaction. Okay, so combination reactions ಆಗ್ತದೆ, and combination reactionಗಳು ಕೂಡ it comes under redox reaction. So this is ಯಾವುದು examples for oxidation. Okay, in terms of oxidation, in terms of oxygen, reduction ಅನ್ನು ಹೇಗೆ ಡಿಫೈನ್ ಮಾಡೋದು, just reverse of this. So reduction can be defined in terms of oxygen. It is simple ಆಗಿ it is removal of oxygen. ಸೊ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಯಾವುದಾದ್ರೂ ಒಂದು ರಿಯಾಕ್ಟೆಂಟಿಂದ ನೀವು ಆಕ್ಸಿಜನನ್ನು ರಿಮೂವ್ ಮಾಡಿದರೆ, ಸೊ ದ್ಯಾಟ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್ ರಿಯಾಕ್ಷನ್. ಸೊ ಫಾರ್ ಎಕ್ಸಾಂಪಲ್, ವಿಲ್ ಟೇಕ್ mercuric oxide, HgO. ಸೊ ಇಫ್ ಯು ಹೀಟ್ ದಿಸ್ mercuric oxide, ಸೊ ಈ mercuric oxide ನೀವು ಹೀಟ್ ಮಾಡಿದರೆ, ಸೊ ದಿಸ್ mercuric oxide ಇಟ್ ಡಿಕಂಪೋಸಸ್ ಇಂಟು, ಸೊ ಡಿಕಂಪೋಸ್ ಆಗುತ್ತೆ ಇಂಟು Hg plus O2. So Hg plus O2. So if you balance this reaction, you will get like this. Okay. So if you heat mercuric oxide ಏನಾಗುತ್ತೆ, it will decomposes into mercury and oxygen. So ಸರಿ ನೋಡಿ ಏನಾಗ್ತಿದೆ ಇಲ್ಲಿ, mercuric oxide ಅಂತ ಹೇಳಿದ್ರೆ ಏನರ್ಥ, so we have oxygen with the mercury, HgO ಇದೆ. So if you remove this oxygen from mercuric oxide, you will get just mercury, ಅಲ್ವಾ, ಖಾಲಿ Hg ಸಿಗುತ್ತೆ. ಸೊ therefore this is the process of removal of oxygen from mercuric oxide. So therefore ಇದನ್ನು ನಾವೇನು ಹೇಳ್ಬೋದು, so this reaction is an example for reduction reaction. Okay, so this is an example for reduction reaction. So ಬೇಕು ಅಂತಿದ್ರೆ please take down this. Okay, so I repeat, what is oxidation? Oxidation is nothing but addition of oxygen, and reduction means it is nothing but removal of oxygen. Okay, ಇದು ಒಂದು ಡೆಫಿನೇಷನ್, ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಇದು. ಸೊ ಬರ್ಕೊಂಡಾಯ್ತು ಅಂತ ಅಂದ್ಕೊಳ್ತಾನೆ. ನೆಕ್ಸ್ಟ್ ವಿಲ್ ಸಿ ಅದರ್ ಡೆಫಿನೇಷನ್ಸ್, ಬೇರೆ ಯಾವ ಥರ ಡಿಫೈನ್ ಮಾಡ್ಬೋದು ಆಕ್ಸಿಡೇಷನ್ ಮತ್ತು ರಿಡಕ್ಷನನ್ನು. ಸಪೋಸ್ ಇವಾಗ ಫ್ಯೂ ಎಕ್ಸಾಂಪಲ್ಸ್ ಬರ್ದ್ವಿ, ರೈಟ್? ಸೊ ದ್ಯಾಟ್ ರಿಯಾಕ್ಷನ್ಸ್ ಇನ್ವಾಲ್ವ್ಸ್ ಎಡಿಷನ್ ಆಫ್ ಆಕ್ಸಿಜನ್. ಓಕೆ, ಸೊ ಎಲ್ಲ ರಿಯಾಕ್ಷನಲ್ಲೂ ನಾವು ಆಕ್ಸಿಜನನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಇಲ್ಲ, ಅಲ್ವಾ? ಎಲ್ಲ ರಿಯಾಕ್ಷನ್ಸಲ್ಲೂ ಆಕ್ಸಿಜನ್ ಇನ್ವಾಲ್ವ್ ಆಗಬೇಕು ಅಂತಲೇ ಇಲ್ಲ. ಸೊ ಅಂಥ ಕೇಸಸಲ್ಲಿ ಹೌ ವಿ ಕ್ಯಾನ್ ಡಿಫೈನ್ ದಿಸ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್? ಅಂಥ ಕೇಸಸಲ್ಲಿ ಆಕ್ಸಿಡೇಷನ್ ಮತ್ತು ರಿಡಕ್ಷನನ್ನು ಹಾಗಾದರೆ ಹೇಗೆ ಡಿಫೈನ್ ಮಾಡ್ಬೋದು? ಸಿ ಹಿಯರ್, ಸೊ ಲೆಟ್ ಮಿ ಹ್ಯಾವ್ ಎನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೊಳ್ಳುವ, ದಟ್ ಈಸ್ ಸಿಂಪಲ್ ರಿಯಾಕ್ಷನ್ ಫಾರ್ ಕಂಬಷನ್. ಸೊ ಕಂಬಷನ್ ರಿಯಾಕ್ಷನ್ ಅಂತ ತಗೊಳ್ಳುವ. ಸೊ ಇಟ್ ಈಸ್ ಕಂಬಷನ್. ಕಂಬಷನ್ ಹೇಳಿದರೆ ಬರ್ನಿಂಗ್ ಆಫ್ ಎನಿಥಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ನಾನೀಗ CH4 ತಗೊಂಡೆ. ಸೊ ಇಟ್ ಈಸ್ ದ CH4, ದಟ್ ಈಸ್ ಮೀಥೇನ್. ಓಕೆ, ಸೊ ಕಂಬಷನ್ ಆಫ್ ಮೀಥೇನನ್ನು ತಗೊಂಡ್ರೆ, ಸೊ ಜಸ್ಟ್ burn this methane in the presence of oxygen, will get carbon dioxide and water as products. Okay, so this is a simple combustion reaction. So it balance agida illa.
So here you have to write 2H2O and 2O2. So this is combustion reaction. Now if you look at this methane, ಸೊ ಕೇರ್ಫುಲ್ಲಾಗಿ ನೋಡಿ, ಮೀಥೇನನ್ನು ನೋಡಿದರೆ, ಸೊ ಮೀಥೇನ್ ಇದ್ದದ್ದು ಪ್ರಾಡಕ್ಟ್ ಸೈಡಿಗೆ ಬರಬೇಕಾದ್ರೆ ಏನಾಗಿದೆ, ಇಟ್ಸ್ ಕನ್ವರ್ಟೆಡ್ ಇಂಟು ಕಾರ್ಬನ್ ಡೈಆಕ್ಸೈಡ್, ಇಸ್ಂಟ್ ಇಟ್? ಸೊ ಮೀಥೇನ್ ಇದ್ದದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ಕಾರ್ಬನ್ ಜೊತೆ ಹೈಡ್ರೋಜನ್ ಇತ್ತು, ಕಾರ್ಬನ್ ಜೊತೆ ಹೈಡ್ರೋಜನ್ ಇದೆ, ಬಟ್ ಇನ್ ಪ್ರಾಡಕ್ಟ್ ಸೈಡ್ ವಿ ಹ್ಯಾವ್ ಆಕ್ಸಿಜನ್ ವಿತ್ ಕಾರ್ಬನ್. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ಏನಾಗಿದೆ, ಇಲ್ಲಿ ಆಕ್ಸಿಜನ್ ಆ್ಯಡ್ ಆಗಿದೆ. ಸೊ ದೇರ್ ಫೋರ್ ದಿಸ್ ಈಸ್ ಆಕ್ಸಿಡೇಷನ್ ಅಂತ ಹೇಳ್ಬೋದು ಅಲ್ವಾ. ಸೊ ನಾವು ಕಲ್ತಿದ್ದೇವೆ, ಈಗಷ್ಟೇ ಕಲ್ತಿದ್ದು ಆಕ್ಸಿಡೇಷನ್ ಮೀನ್ಸ್ ಎಡಿಷನ್ ಆಫ್ ಆಕ್ಸಿಜನ್. ಸೊ ಎಡಿಷನ್ ಆಫ್ ಆಕ್ಸಿಜನ್, ಸೊ ಕಾರ್ಬನ್ಗೆ ಆಕ್ಸಿಜನ್ ಆ್ಯಡ್ ಆಗಿದೆ, ವಿಲ್ ಗೆಟ್ ಕಾರ್ಬನ್ ಡೈಆಕ್ಸೈಡ್ ಆಸ್ ಪ್ರಾಡಕ್ಟ್. ಸೊ ವಿ ಕ್ಯಾನ್ ಈಸಿಲಿ ಸೇ ಇಟ್ ಈಸ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್. ಬಟ್ ನೀವು ಇನ್ನೊಂದು ಥಿಂಗನ್ನು ಇಲ್ಲಿ ಒಬ್ಸರ್ವ್ ಮಾಡ್ಬೋದು, ಏನದು, ಸೊ ಎಲಾಂಗ್ ವಿತ್ ದ ಎಡಿಷನ್ ಆಫ್ ಆಕ್ಸಿಜನ್ ಸಮಥಿಂಗ್ ಈಸ್ ರಿಮೂವ್ಡ್ ಫ್ರಮ್ ಮೀಥೇನ್ ಅಲ್ವಾ. ಏನೋ ಒಂದು ಮೀಥೇನಿಂದ ನಾವು ರಿಮೂವ್ ಮಾಡಿದ್ದೇವೆ. ವಾಟ್ ಈಸ್ ದ್ಯಾಟ್? ವಾಟ್ ಈಸ್ ದ್ಯಾಟ್? ಇಫ್ ಯು ಲುಕ್ ಎಟ್ ಕೇರ್ಫುಲ್ಲಿ, ಸೊ ಫ್ರಮ್ ಮೀಥೇನ್ ವಿ ಹ್ಯಾವ್ ರಿಮೂವ್ಡ್ ಹೈಡ್ರೋಜನ್ ಅಲ್ವಾ. ಸೊ ಹೈಡ್ರೋಜನನ್ನು ತೆಗೆದು ಇನ್ ದ ಪ್ಲೇಸ್ ಆಫ್ ಹೈಡ್ರೋಜನ್ ವಿ ಹ್ಯಾವ್ ಆ್ಯಡೆಡ್ ಆಕ್ಸಿಜನ್ ಅಲ್ವಾ. ಹಾಗಾದರೆ ಆಕ್ಸಿಜನ್ ಜೊತೆ ನಾಟ್ ಓನ್ಲಿ ದ ಎಡಿಷನ್ ಆಫ್ ಆಕ್ಸಿಜನ್, ಸೊ ಯಾವುದೋ ಒಂದು ಸ್ಪೀಷೀಸಿಂದ ನೀವು ಹೈಡ್ರೋಜನನ್ನು ತೆಗೆದ್ರೂ ಕೂಡ ದ್ಯಾಟ್ ಸ್ಪೀಷೀಸ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್ ಅಂತ ಆಯಿತು, ಕರೆಕ್ಟಾ? ಸೊ ಹಾಗಾದರೆ ವಿ ಕ್ಯಾನ್ ಆಲ್ಸೋ ಡಿಫೈನ್ ದಿಸ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್ ಅಲ್ವಾ. ಸೊ ಹೈಡ್ರೋಜನನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಆಕ್ಸಿಡೇಷನ್ ಮತ್ತು ರಿಡಕ್ಷನನ್ನು ಡಿಫೈನ್ ಮಾಡ್ಬೋದು. ಏನಿಲ್ಲಿ ಸಿ ಡಿಫೈನ್ ಮಾಡ್ಬೋದಾ? ಸೊ ದಿಸ್ ಈಸ್ ಆಕ್ಸಿಡೇಷನ್ ಅಲ್ವಾ. ಆಕ್ಸಿಡೇಷನ್ ಆಗ್ತಾ ಇದೆ, ಮೀಥೇನಿಂದ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹಿಯರ್ ವಾಟ್ ಈಸ್ ರಿಮೂವ್ಡ್? ಹೈಡ್ರೋಜನ್ ಈಸ್ ರಿಮೂವ್ಡ್. ಹಾಗಾದರೆ ಹೈಡ್ರೋಜನನ್ನು ತೆಗೆದ್ರೆ ದ್ಯಾಟ್ ಸ್ಪೀಷೀಸ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್ ಅಂತ ಆಯಿತು, ಕರೆಕ್ಟಾ? ಸೊ ದೇರ್ ಫೋರ್ ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್ ಹೌ ವಿ ಕ್ಯಾನ್ ಡಿಫೈನ್ ದಿಸ್ ಆಕ್ಸಿಡೇಷನ್? ಸೊ ಆಕ್ಸಿಡೇಷನ್ ಹೇಳಿದರೆ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಇಟ್ ಇಸ್ ಸಿಂಪಲ್ ಎಡಿಷನ್ ಆಫ್ ಆಕ್ಸಿಜನ್. At the same time removal of hydrogen is also called what? Oxidation alva. So removal of hydrogen is also called as oxidation. ಹಾಗಾದರೆ what is reduction? We know that oxidation and reduction, they are opposite reactions ಅಲ್ವಾ. ಅದೆರಡು ಒಪೋಸಿಟ್ ರಿಯಾಕ್ಷನ್ಸ್. ಸೊ ರಿಮೂವಲ್ ಆಫ್ ಹೈಡ್ರೋಜನ್ ಆಕ್ಸಿಡೇಷನ್ ಆದರೆ ನೀವು ರಿಡಕ್ಷನನ್ನು ಹೇಗೆ ಡಿಫೈನ್ ಮಾಡ್ತೀರಾ? ಅದರ ಉಲ್ಟಾ. ಸೊ ಏನು ಹಾಗಾದರೆ ರಿಮೂವಲ್ ಆಫ್ ಹೈಡ್ರೋಜನ್ ಮೀನ್ಸ್ ಆಕ್ಸಿಡೇಷನ್. ದೇರ್ ಫೋರ್ ಎಸ್, ವಾಟ್ ಈಸ್ ದ್ಯಾಟ್? ಎಡಿಷನ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕಿಲ್ಲ, ಎಡಿಷನ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ reduction. So this is the definition of oxidation and reduction in terms of hydrogen. Okay, ಇದು ಸೆಕೆಂಡ್ ಡೆಫಿನೇಷನ್. ಫಸ್ಟ್ ಡೆಫಿನೇಷನ್ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಹೇಳಿದ್ದು, ಸೆಕೆಂಡ್ ಡೆಫಿನೇಷನ್ ಇಸ್ ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್. ಸೊ ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ಆ್ಯಂಡ್ ಅದರ ಉಲ್ಟಾ ದಟ್ ಈಸ್ ಎಡಿಷನ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ಓಕೆ, ಸೊ ವೆರಿ ಈಸಿ. ಏನು ಎಕ್ಸಾಂಪಲ್ ತೊಗೊಳ್ಬೋದು ಎಡಿಷನ್ ಆಫ್ ಹೈಡ್ರೋಜನಿಗೆ? ಸೊ ಅಮೋನಿಯಾ ತೊಗೊಳ್ಳುವ, ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳುವ. ಸೊ ದಟ್ ಈಸ್ ಫಾರ್ಮೇಷನ್. ಇದು ಯಾವುದಕ್ಕೆ? ಸೊ ದಿಸ್ is an example for oxidation reaction in terms of hydrogen. Okay, so for reduction ige we'll take the formation of ammonia, N2 plus 3H2. So well known reaction is the formation of ammonia, 2NH3. Okay, so if you look at this equation, ನೀವು ನೈಟ್ರೋಜನ್ಗೆ ಏನು ಆ್ಯಡ್ ಮಾಡ್ತಾ ಇದ್ದೀರಾ? ಯು ಆರ್ ಆ್ಯಡಿಂಗ್ ಹೈಡ್ರೋಜನ್ ಟು ನೈಟ್ರೋಜನ್ ಟು ಫಾರ್ಮ್ ಅಮೋನಿಯಾ. ಸೊ ದೇರ್ ಫೋರ್ ದಿಸ್ ಹಿಯರ್ ವಿ ಕ್ಯಾನ್ ಸೇ ನೈಟ್ರೋಜನ್ ಏನಾಗ್ತಾ ಇದೆ ಇಲ್ಲಿ? ನೈಟ್ರೋಜನ್ ಗೆಟ್ಸ್ ರೆಡ್ಯೂಸ್ಡ್. Okay, so nitrogen gets reduced. You are adding hydrogen to nitrogen. So therefore nitrogen iddadu ammonia agi reduce ಆಯಿತು ಅಂತ ಹೇಳ್ತೇವೆ. Okay, so this is an example for reduction. And oxidation ಗೆ in terms of ಯಾವುದು ಹೈಡ್ರೋಜನ್. ಸೊ ಏನಾಗ್ತಿದೆ? ಮೀಥೇನ್ CH4 ಇದ್ದದ್ದು CO2 ಆಗಿದೆ. ಇಲ್ಲಿ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್
ಹೈಡ್ರೋಜನ್ ಅನ್ನು ನಾವು ರಿಮೂವ್ ಮಾಡಿದ್ದೀವಿ. ಸೊ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ದೇರ್ಫೋರ್ ವಿ ಕ್ಯಾನ್ ಸೇ methane gets oxidized to carbon dioxide, and here for reduction nitrogen gets reduced to ammonia. Okay, so this is about the second definition of oxidation and reduction. Okay, so please take down this. ಸೊ ಇವಾಗ ಆಕ್ಸಿಜನ್ ಒಂದು ರಿಯಾಕ್ಷನಲ್ಲಿ ಇಲ್ಲದಿದ್ದರೆ ಸಹ ನಾವು ಆಕ್ಸಿಡೇಷನ್ ಮತ್ತು ರಿಡಕ್ಷನನ್ನು ಡಿಫೈನ್ ಮಾಡ್ಬೋದು ಅಂತ ಆಯಿತು, ರೈಟ್? ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್ ಅಂದರೆ ಒಂದು ಈಕ್ವೇಷನಲ್ಲಿ ಒಂದು ರಿಯಾಕ್ಷನಲ್ಲಿ ಆಕ್ಸಿಜನ್ ಇಲ್ಲದಿದ್ದರೂ ಕೂಡ ನಾವು ಡಿಫೈನ್ ಮಾಡ್ಬೋದು ಯಾವಾಗ ಆ ರಿಯಾಕ್ಷನಲ್ಲಿ ಹೈಡ್ರೋಜನ್ ಇದ್ದರೆ. ಓಕೆ, ಸೊ ಎಲ್ಲ ರಿಯಾಕ್ಷನ್ಸಲ್ಲೂ ಈ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇರಲೇಬೇಕು ಅಂತ ಇಲ್ಲ, ರೈಟ್? ಸೊ ಎಲ್ಲ ರಿಯಾಕ್ಷನ್ಸಲ್ಲೂ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇರಲೇಬೇಕು ಅಂತಿಲ್ಲ. ಇನ್ ಸಚ್ ಕೇಸಸ್, ಹಾಗಾದರೆ ಆ ಕೇಸಸ್ಸಲ್ಲಿ ನಾವು ಹೇಗೆ ಡಿಫೈನ್ ಮಾಡೋದು ಆಕ್ಸಿಡೇಷನ್ ಮತ್ತು ರಿಡಕ್ಷನನ್ನು? ಸೊ ಆವಾಗ ಸೊ ಎಟ್ ದ್ಯಾಟ್ ಕೇಸಸ್ ಆಲ್ಸೋ ವಿ ಕ್ಯಾನ್ ಡಿಫೈನ್ ದಿಸ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಸೊ ಹೇಗೆ ಅಂತ ಹೇಳಿದರೆ, ಸಿ ನಾವು ಇಷ್ಟರ ತನಕ ಸೋ ಫಾರ್ ವಿ ಡಿಫೈನ್ ದ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಇನ್ ಟರ್ಮ್ಸ್ ಆಫ್ ವಾಟ್? ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಲ್ವಾ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ಹಿಡ್ಕೊಂಡು ವಿ ಡಿಫೈನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಓಕೆ, ಸೊ ನಾವು ಲೆಟ್ ಅಸ್ ಜನರಲೈಸ್ ದ ಥಿಂಗ್ಸ್. ಓಕೆ, ಜನರಲೈಸ್ ಆಗಿ ಡಿಫೈನ್ ಮಾಡಲಿಕ್ಕಾಗುತ್ತಾ ನೋಡುವ. ಸೊ ಲುಕ್ ಎಟ್ ದಿ ನೇಚರ್ ಆಫ್ ದಿಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ಆಕ್ಸಿಜನ್ ಮತ್ತು ಹೈಡ್ರೋಜನ್ನ ನೇಚರ್ ನೋಡಿ ನೀವು. ಸೊ ವಾಟ್ ಈಸ್ ದಿಸ್ ಆಕ್ಸಿಜನ್? ಸೊ ನೀವು ಆಕ್ಸಿಜನನ್ನು ನೋಡಿದರೆ ಆಕ್ಸಿಜನ್ ಎಲ್ಲೇ ಬರುತ್ತೆ ನಿಮ್ಮ ಪೀರಿಯಾಡಿಕ್ ಟೇಬಲಲ್ಲಿ? ಓಕೆ, ಸೊ ಆ ಕಾರ್ನರಲ್ಲಿ ಬರುತ್ತೆ, ಕರೆಕ್ಟಾ? ಸೊ ವಿ ನೋ ದ್ಯಾಟ್ ಆಸ್ ವಿ ಮೂವ್ ಎಲಾಂಗ್ ದ ಪಿರಿಯಡ್, ಸೊ ಎಲಾಂಗ್ ದ ಪಿರಿಯಡ್ ಹೋದಾಗೆ ನೀವು ಪಿರಿಯಾಡಿಕ್ ಪ್ರಾಪರ್ಟೀಸನ್ನು ಕಲ್ತಿದ್ದೀರ ಅಲ್ವಾ? ಸೊ ಎಲಾಂಗ್ ದ ಪಿರಿಯಡ್ ವಾಟ್ ಹ್ಯಾಪನ್ಸ್ ಟು ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಎಲಿಮೆಂಟ್? ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಎಲಿಮೆಂಟ್ ಇನ್ಕ್ರೀಸಸ್ ಅಲ್ವಾ? ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಆಕ್ಸಿಜನ್ ಎಲ್ಲೋ ಒಂದು ಈ ಕಡೆ ಬರುತ್ತೆ ಅಲ್ವಾ? ಸೊ ನಾವು ಈ ಕಡೆಯಿಂದ ಈ ಕಡೆ ಹೋದ ಹಾಗೆ ಸೊ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಹೋಗ್ತದೆ? ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ದೇರ್ ಫೋರ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಆಕ್ಸಿಜನ್ ಆ್ಯಸ್, ನೀವು ಇದನ್ನೆರಡನ್ನ ಕಂಪೇರ್ ಮಾಡಿದರೆ ಆಕ್ಸಿಜನನ್ನು ನಾವು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಹೇಳ್ಬೋದಾ? ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಲ್ವಾ? ಅಟ್ ದ ಸೇಮ್ ಟೈಮ್ ಹೈಡ್ರೋಜನ್ ಎಲ್ಲಿ ಬರುತ್ತೆ ನಿಮಗೆ? ಈ ಸೈಡ್ ಕಾರ್ನರಲ್ಲಿ ಬರುತ್ತೆ ಅಲ್ವಾ? ಸೊ ಆ್ಯಂಡ್ ಹೈಡ್ರೋಜನ್ ಈಸ್ ಕನ್ಸಿಡರ್ಡ್ ಆಸ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್. ಓಕೆ, ಸೊ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಎಡಿಷನ್ ಆಫ್ ಆಕ್ಸಿಜನ್ ಈಸ್ ಆಕ್ಸಿಡೇಷನ್ ಆದರೆ ಎಡಿಷನ್ ಆಫ್ ಎನಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಕೂಡ ಆಕ್ಸಿಡೇಷನ್ ಆಗಲೇಬೇಕು, ಇಸ್ಂಟ್ ಇಟ್ ಅಲ್ವಾ? ಸೊ ಯಾವ ರಿಯಾಕ್ಷನಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇಲ್ವಾ ಆ ಕೇಸಸ್ಸಲ್ಲಿ ಸಪೋಸ್ ಆ ರಿಯಾಕ್ಷನಲ್ಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇದ್ದರೆ ಸೊ ದ್ಯಾಟ್ ಈಸ್ ಡಿಫೈನ್, ದಟ್ ಕ್ಯಾನ್ ಬಿ ಡಿಫೈನ್ ಅಲ್ವಾ? ಜನರಲೈಸ್ ಮಾಡಿ ಈ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಕಾನ್ಸೆಪ್ಟನ್ನು ಎಕ್ಸ್ಪಾಂಡ್ ಮಾಡ್ಬೋದು. ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಗೆ ನಾವು ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅಂತಿಲ್ಲ, ದಟ್ ಕ್ಯಾನ್ ಬಿ ಜನರಲೈಸ್ಡ್. ಹೇಗೆ? ಸೊ ಎಡಿಷನ್ ಆಫ್ ಆಕ್ಸಿಜನ್ ಹೇಗೆ ಆಕ್ಸಿಡೇಷನ್, ಅದೇ ಥರ ಆಕ್ಸಿಜನ್ ಇಸ್ ನಥಿಂಗ್ ಬಟ್ ಇಟ್ಸ್ ಆನ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಎಡಿಷನ್ ಆಫ್ ಆಕ್ಸಿಜನ್ ಹೇಗೆ ಆಕ್ಸಿಡೇಷನ್ ಆದರೆ ಆಕ್ಸಿಡೇಷನ್ ಆಗ್ತದಾ? ಹಾಗಾದರೆ ಎಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಕೂಡ ಆಕ್ಸಿಡೇಷನ್ ಆಗಲೇಬೇಕು. ಓಕೆ, ಸೊ ದೇರ್ ಫೋರ್ ಆಕ್ಸಿಡೇಷನನ್ನು ಇನ್ನೊಂದು ಥರ ನಾವು ಡಿಫೈನ್ ಮಾಡ್ಬೋದು. ಹೇಗೆ? ಸೊ ಆಕ್ಸಿಡೇಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ನಥಿಂಗ್ ಬಟ್ ಎಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಅರ್ಥ ಆಗ್ತುಂಟಲ್ಲ? ಸೊ ಇಟ್ ಈಸ್ ಎಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ element. So we'll see one example for this. Okay, we'll take the example of magnesium when it is treated with fluorine. Okay, so magnesium ಅನ್ನು ಫ್ಲೂರಿನ್ ಜೊತೆ ಟ್ರೀಟ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ? ಏನು ಸಿಗುತ್ತೆ? ಇಲ್ಲಿ ಗೆಟ್ ಮೆಗ್ನೇಷಿಯಮ್ ಫ್ಲೂರೈಡ್. ಓಕೆ, ಸೊ ಮೆಗ್ನೇಷಿಯಮ್ ಫ್ಲೂರೈಡ್ ಸಿಗುತ್ತೆ. ಸೊ ಈಗ ನಾನು ಏನು ಹೇಳ್ತೇನೆ ಹೇಳಿದ್ರೆ, ಸೊ ಮೆಗ್ನೇಷಿಯಮ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮೆಗ್ನೇಷಿಯಮ್ ಈಸ್ ಆಕ್ಸಿಡೈಸ್ಡ್ ಅಂತ ಹೇಳ್ತೇನೆ. ನನಗೆ ಗೊತ್ತು ಮೆಗ್ನೇಷಿಯಮ್ ಈಸ್ ಆಕ್ಸಿಡೈಸ್ಡ್. ಆದರೆ ಹೇಗೆ ಡಿಫೈನ್ ಮಾಡ್ಬೋದು? ಇಲ್ಲಿ ಆಕ್ಸಿಜನ್ ಇಲ್ಲ, ಹೈಡ್ರೋಜನ್ ಇಲ್ಲ, ಬಟ್ ಇನ್ ದ್ಯಾಟ್ ಪ್ಲೇಸ್ ವಿ ಹ್ಯಾವ್ ಫ್ಲೂರಿನ್. ಓಕೆ, ಸೊ ಫ್ಲೂರಿನ್ ಹೇಳೋದು ಏನು? ದಟ್ ಈಸ್ ಒನ್ ಆಫ್ ದಿ ದಟ್ ಈಸ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇದೆ ಪಿರಿಯಾಡಿಕ್ ಟೇಬಲ್ ಅಲ್ವಾ? ಸೊ ಇದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಏನಾಗ್ತಾ ಇದೆ ಇಲ್ಲಿ? ಟು ಮೆಗ್ನೇಷಿಯಮ್ we are adding electronegative element, so therefore this is also oxidation reaction. Okay, you can also take
magnesium plus sulfur, reaction with magnesium and sulfur to form magnesium sulfide MgS. ಇಲ್ಲಿ ಸಲ್ಫರ್ ಕೂಡ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟೇ. ಸೊ ಕಂಪೇರ್ಡ್ ಟು ಮೆಗ್ನೀಷಿಯಮ್ ಸಲ್ಫರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟೇ. ಸೊ ವಿ ಆರ್ ಆ್ಯಡಿಂಗ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಟು ಮೆಗ್ನೀಷಿಯಮ್. ಸೊ ದೇರ್ ಫೋರ್ ಮೆಗ್ನೀಷಿಯಮ್ ಇದ್ದದ್ದು ಇಲ್ಲಿ ಮೆಗ್ನೀಷಿಯಮ್ ಸಲ್ಫೈಡ್ ಆದಾಗ ಮೆಗ್ನೀಷಿಯಮ್ ಗೆಟ್ಸ್ ಆಕ್ಸಿಡೈಸ್ಡ್ ಅಂತ ಅರ್ಥ. ಓಕೆ, ಆ್ಯಂಡ್ ಹಾಗಾದರೆ ರಿಡಕ್ಷನ್ ಹೇಗೆ ಡಿಫೈನ್ ಮಾಡ್ಬೋದು? ಸೊ ರಿಡಕ್ಷನ್ ಈಸ್ ಜಸ್ಟ್ ರಿವರ್ಸ್ ಆಫ್ ಆಕ್ಸಿಡ್, ಇದರ ರಿವರ್ಸ್ ಅಂತ ಉಲ್ಟಾ ಅಂತ ನಿಮಗೆ ಗೊತ್ತಿದೆ. ಹಾಗಾದರೆ ಹೇಗೆ ಡಿಫೈನ್ ಮಾಡ್ಬೋದು reduction? So reduction is nothing but, so addition of electronegative element means it is oxidation. adra ulta, that is removal of an electronegative element. So removal of electronegative element is also called as reduction. ಓಕೆ, ಸೊ ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋದಾದರೆ ವಿಲ್ ಹ್ಯಾವ್ FeCl3 ಪ್ಲಸ್ H2. ಸೊ ದಿಸ್ ಈಸ್ an example, FeCl2 plus HCl. Okay, it is not balanced. 2 HCl. I hope this reaction is balanced now. Okay, so now just look at this FeCl3. So how many chlorine atoms are there in FeCl3? We have 3 chlorine atoms. Chlorine ಹೇಳಿದ್ರೆ ಅದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಆಯಿತು, ರೈಟ್? ಸೊ ವೈಲ್ ಕಮಿಂಗ್ ಟು ಪ್ರಾಡಕ್ಟ್ ಸೈಡ್, FeCl3 ಇದ್ದದ್ದು ಏನಾಯ್ತು ಅಲ್ಲಿ FeCl2 ಆಗಿ ಕನ್ವರ್ಟ್ ಆಯಿತು. ಮೀನ್ಸ್ 1 chlorine is less than that of reactant ಅಲ್ವಾ? ಒಂದು ಕ್ಲೋರಿನ್ ಕಡಿಮೆ ಆಯಿತು FeCl3 ಇಂದ FeCl2 ಹೋದಾಗ. ದಟ್ ಮೀನ್ಸ್ ವಿ ಹ್ಯಾವ್ ರಿಮೂವ್ಡ್ 1 chlorine atom. ಅಲ್ಲಿ ಏನಾಯಿತು? ರಿಮೂವ್ ಆಯಿತು. ಸೊ ಕ್ಲೋರಿನ್ ಮೀನ್ಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ FeCl3 ಇಂದ FeCl2 ಆದಾಗ ಏನಾಯಿತು? ರಿಮೂವಲ್ ಆಫ್ ಅನ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಯಿತು. ಸೊ ದೇರ್ಫೋರ್ ವಿ ಕ್ಯಾನ್ ಸೇ, ಸೊ ಇಲ್ಲಿ ಏನಾಗ್ತಿದೆ Fe ಗೆಟ್ಸ್ ರೆಡ್ಯೂಸ್ಡ್. ಸೊ ಇದನ್ನು ನಾವೇನು ಹೇಳ್ತೇವೆ? ಇಟ್ ಈಸ್ ರಿಡಕ್ಷನ್ ಅಂತ ಹೇಳ್ತೇವೆ. ಓಕೆ, ಸೊ ಅರ್ಥ ಆಯ್ತಾ? ಐ ಹೋಪ್ ಯು ಆಲ್ ಕ್ಲಿಯರ್ ವಿತ್ ದಿಸ್ ಡೆಫಿನೇಷನ್ಸ್. So far we discussed 3 definitions of oxidation and reduction. So first is very easy, confuse ಮಾಡ್ಕೊಳ್ಬೇಡಿ, very easy. It is in terms of oxygen. Oxygen in terms ಹೇಳೋದಾಗಿದ್ರೆ addition of oxygen is called oxidation. ಅದರ ಉಲ್ಟಾ reduction. Addition of oxygen, oxidation. Removal of oxygen, reduction. ಓಕೆ, ನೆಕ್ಸ್ಟ್ ಡೆಫಿನೇಷನ್ ನೋಡಿದ್ದು ನಾವು ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್ ನೋಡಿದ್ದು ಅಲ್ವಾ? ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್ ಏನು? ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಆ್ಯಂಡ್ ಎಡಿಷನ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಆಸ್ ವಾಟ್? ರಿಡಕ್ಷನ್ ಅಲ್ವಾ? ಸೊ ದಟ್ ಈಸ್ ಸೆಕೆಂಡ್ ಡೆಫಿನೇಷನ್. ನೆಕ್ಸ್ಟ್ ಥರ್ಡ್ ಡೆಫಿನೇಷನ್, ದಟ್ ಈಸ್ ಏನು? ಜನರಲೈಸ್ಡ್ ಡೆಫಿನೇಷನ್ ನಾವು ಹೇಳಿದ್ದು. ಸೊ ಇನ್ ಕೇಸ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಲ್ಲದಿದ್ದರೂ ಕೂಡ ವಿ ಕ್ಯಾನ್ ಡಿಫೈನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಸೊ ದಟ್ ಹೇಗೆ? ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಅಲ್ವಾ? ಸೊ ಎಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಸೊ ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಆ್ಯಂಡ್ ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇಸ್ ಟರ್ಮ್ಡ್ ಆಸ್ ರಿಡಕ್ಷನ್. ಓಕೆ, ಸೊ ದೀಸ್ ಆರ್ 3 ಡೆಫಿನೇಷನ್ಸ್. ವಿ ಹ್ಯಾವ್ 3 more ಡೆಫಿನೇಷನ್ಸ್ ಟು ಡಿಸ್ಕಸ್. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ. ಓಕೆ, ಥ್ಯಾಂಕ್ ಯು.